ಸ್ನೇಹಿತರ, ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಆಗಿರ್ತಕ್ಕಂತಹ ಚರ್ಚೆ ಇಡೀ ದೇಶದಾದ್ಯಂತಹ ಚರ್ಚೆಗೀಡಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇದರದೇ ಹಾವಳಿ ಅಂತ ಹೇಳ್ಬೋದು. ಸ್ನೇಹಿತರ, ಇಂತಹ ಒಂದು ಪರಿಸ್ಥಿತಿ ಭಾರತದಲ್ಲಿ ಮತ್ತೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಹೌದು, ಆಪರೇಷನ್ ಸಿಂಧೂರ ಆದ ಬಳಿಕ ಮತ್ತೆ ಇದೊಂದು ದೊಡ್ಡ ಗಲಭೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇದನ್ನು ಪಾಕಿಗಳೇ ಏನಾದರೂ ಸಂಚನ ಎಸಗಿದ್ರ ಅಥವಾ ಅಲ್ಲಿರ್ತಕ್ಕಂತಹ ಅವಿದ್ಯಾವಂತರು ಕೂಡ ಅಲ್ಲ, ಅಶಿಕ್ಷಿತರು ಕೂಡ ಅಲ್ವಾ, ಏನು ಅರಿಯದವರು ಕೂಡ ಅಲ್ಲ, ಸಾಮಾನ್ಯವಾಗಿ ಬ್ರೈನ್ ವಾಶ್ ಮಾಡಿ ಇವರಿಂದ ಈ ಕೃತ್ಯವನ್ನು ಎಸಗಲಿಕ್ಕೆ ಈ ಒಂದು ಪ್ರಯತ್ನ ಮಾಡಿದ್ರ ಅಂತರೂ ಹೇಳಲಿಕ್ಕಾಗೋದಿಲ್ಲ. ಇಲ್ಲಿ ಒಟ್ಟಾರೆಯಾಗಿ ಆ ಒಂದು ಕೃತ್ಯವನ್ನು ಎಸಗಿದಂಥವರು ಇಲ್ಲಿ ಶಿಕ್ಷಿತರು, ಒಂದು ಒಳ್ಳೆಯ ಹುದ್ದೆಯಲ್ಲಿರ್ತಕ್ಕಂಥವರು, ಒಂದು ಶ್ರೀಮಂತರು, ಒಂದು ಒಳ್ಳೆಯ ರೇಂಜ್ನಲ್ಲಿ ತಮ್ಮ ಲೈಫನ್ನು ಲೀಡ್ ಮಾಡ್ತಕ್ಕಂಥವರು ಈ ಒಂದು ಕೃತ್ಯವನ್ನು ಎಸಗಿದಾರಂತ ಹೇಳಲಾಗ್ತಾ ಇದೆ. ಸೊ ಮೊದಲು ನಾವು ಮಾತಾಡ್ತಾ ಇದ್ವಿ, ಸಾಮಾನ್ಯವಾಗಿ ಅವಿದ್ಯಾವಂತರಾಗಿರಲಿ ಅಥವಾ ಅಶಿಕ್ಷಿತರು, ಏನು ತಿಳಿಯದವರು, ಅವಂತಹವರನ್ನು ಮೈಂಡ್ ವಾಶ್ ಮಾಡಿ ಸೊ ಇಂತಹ ಕೃತ್ಯವನ್ನು ಎಸಗಲಿಕ್ಕೆ ಅವರನ್ನು ಬಿಡ್ತಾರೆ, ಅವರಿಗೆ ಆ ರೀತಿ ತಲೆಯನ್ನು ತುಂಬ್ತಾರೆ ಈ ರೀತಿ ಕೃತ್ಯವನ್ನು ಮಾಡಲಿಕ್ಕೆ ಅಂತ ಹೇಳಿಕೆಗಳನ್ನು ನಾವು ಕೇಳ್ತಾ ಇದ್ವಿ. ಆದರೆ ಈ ಸಂದರ್ಭದಲ್ಲಿ, ಈ ಸಿಚುವೇಷನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗಿದೆ. ನೀವು ನೋಡಬಹುದು, ಆ ಕೃತ್ಯವನ್ನು ಎಸಗಿದಂಥವರು ವೈದ್ಯಕೀಯದವರು, ಅದೇ ರೀತಿಯಾಗಿ ಒಂದು ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥವರು, ತಮ್ಮ ಲೈಫನ್ನು ಒಳ್ಳೆಯ ರೀತಿಯಲ್ಲಿ ಲೀಡ್ ಮಾಡ್ತಕ್ಕಂಥವರು, ಮುಂದೆನೂ ಕೂಡ ಅವರಿಗೇನು ಕಡಿಮೆ ಆಗದಂತೆ ನೋಡಿಕೊಂಡು ಸಾಕ್ತಾ ಇರುವಂಥವರು ಈ ಒಂದು ಕೃತ್ಯವನ್ನು ಎಸಗಿದಾರಂತೆ. ಇದು ಮನಸ್ಥಿತಿ ಅಂದರೂ ತಪ್ಪಾಗಲಿಕ್ಕಿಲ್ಲ. ಹೌದು ಸ್ನೇಹಿತರೆ, ಮನಸ್ಥಿತಿಗಳು ಈ ರೀತಿ ಮಾಡಿಸುತ್ತೆ. ನಾವು ಇದನ್ನು ಮಾಡಬೇಕಂದಾಗಲೇ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಹೊರತು ಇದನ್ನು ಯಾರೋ ತಲೆ ತುಂಬಿದ್ರು ಅಥವಾ ಅವಿದ್ಯಾವಂತರು, ಇವ್ರಿಗೇನೂ ತಿಳಿಯೋದಿಲ್ಲ, ನಾವೇನು ಹೇಳಿದ್ರು ಕೇಳ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿ ಮರೆತು ಬಿಡಬೇಕಾಗಿದೆ ನಾವು. ಸೊ ಅವ್ರು ಮಾಡಬೇಕಂದ್ರೆ ಅದನ್ನೇ ಮಾಡೇ ಮಾಡ್ತಾರೆ. ಸೊ ಅಂಥವರನ್ನು ಇಲ್ಲಿ ಸರ್ಕಾರ ಆದಷ್ಟು ಬೇಗ ಏನೇನು ಆಗಿದೆ ಅದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೀಬೇಕಾಗಿದೆ, ಇನ್ನೂ ಕೂಡ ನಡೀತಾ ಇದೆ. ಸೊ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ, ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ, ಇದರ ಹಿಂದೆ ಯಾರಿದಾರೋ, ಯಾವ ಕೈಗಳಿದಾವೋ ಆ ಕೈಗಳನ್ನು ಕತ್ತರಿಸ್ತೇವೆ, ಯಾರನ್ನೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆಪರೇಷನ್ ಸಿಂಧೂರ ಆದ ಬಳಿಕನೂ ಕೂಡ, ಅಂದರೆ ಅಲ್ಲಿ ಗಲಭೆ ಆದ ತಕ್ಷಣ ಈ ರೀತಿ ಒಂದು ಹೇಳಿಕೆ ಕೂಡ, ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ರು. ಅದಕ್ಕೆ ಪ್ರತಿ ಉತ್ತರವನ್ನು ಪಾಕಿಗಳಿಗೆ ಕೊಟ್ಟಿದ್ರು. ಈ ಒಂದು ಸಂಚಲ್ಲಿ ಕೂಡ ಪಾಕಿಗಳ ಏನಾದರೂ ಕೈವಾಡ ಇದ್ದರೆ ಗ್ಯಾರಂಟಿ ಹೇಳ್ತಾ ಇದ್ದಾನೆ, ಈ ಪಾಕಿಗಳ ಉಳಿಯುವಂಥದ್ದು ಈ ಒಂದು ಸಂದರ್ಭದಲ್ಲಿ ಬಹಳ ಕಷ್ಟಕರ. ಗ್ಯಾರಂಟಿ ಮೋದಿಯ ಸರ್ಕಾರ ಸುಮ್ಮನಂತರೂ ಕೊಂಡ್ರೂ ಹಾಗಿಲ್ಲ. ಮೋದಿಯವರು ಮೊದಲೇ ಹೇಳಿದ್ದಾರೆ, ಸೊ ಇದು ಮೊದಲಿನ ಭಾರತ ಅಲ್ಲ, ಇದು ಹೊಸ ಭಾರತ, ಇದು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಮುಂದುವರಿಯತಕ್ಕಂತಹ ಭಾರತ ಅಂತ ಮೊದಲೇ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಪಾಕಿಗಳು ಇದರ ಬಗ್ಗೆ ಮೊದಲು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು. ಏನಾದರೂ ಅವರ ಕೈವಾಡ ಇಲ್ಲಿ ಸಿಕ್ಕಿದ್ದೇ ಆದರೆ ಸೊ ಅವ್ರಿಗಂತೂ ಈಗ ಉಳಿಗಾಲ ಇಲ್ಲ. ಇನ್ನು ಸ್ನೇಹಿತರ, ಈ ಸ್ಫೋಟಕವನ್ನು ಬ್ಲಾಸ್ಟ್ ಮಾಡಿರೋದಾದರೂ ಯಾಕೆ, ಯಾವ ಕಾರಣಕ್ಕಾಗಿ ಈ ರೀತಿ ಮಾಡ್ತಾರೆ ಅದೇ ತಿಳಿತಾ ಇಲ್ಲ. ಇಲ್ಲಿ ಪ್ರತಿಯೊಂದು ಕಡೆನೂ ಈ ರೀತಿ ಒಂದೊಂದು ಅಲ್ಲ ಒಂದು ದಿನ ಈ ರೀತಿ ನಡೀತಾನೆ ಇರುತ್ತೆ. ಒಂದು ಸ್ವಲ್ಪ ಶಾಂತ ಆಗಿರುತ್ತೆ, ಮತ್ತೊಂದು ಕಡೆ ಈ ರೀತಿ ಘಟನೆ ನಡೆದಿರುತ್ತೆ. ಸೊ ಹೇಳ್ತಾರೆ, ನಮ್ಮ ದೇವರ ಮನಃಶಾಂತಿಗೋಸ್ಕರ, ದೇವರನ್ನು ತೃಪ್ತಿಪಡಿಸೋಗೋಸ್ಕರ, ನಾವು ಸ್ವರ್ಗಕ್ಕೆ ಸೇರೋದಕ್ಕೋಸ್ಕರ, ನಾವು ದೇವರನ್ನು ಸೇರೋದಕ್ಕೋಸ್ಕರ ಈ ರೀತಿ ಮಾಡ್ತೇವೆ. ಹಾಗಾದರೆ ಇವರಿಗೆ ಕಲಿಸೋದಾದರೂ ಯಾರು, ಇವರು ತಿಳ್ಕೊಂಡಿರೋದಾದರೂ ಏನು? ಇದನ್ನು ಮಾಡಿದ್ರೆ ದೇವರ ಮೆಸ್ತಾನ? ಇನ್ನೊಬ್ಬರ ಕುಟುಂಬದಲ್ಲಿ ಈ ರೀತಿ ದುಃಖವನ್ನು ಅನುಭವಿಸಲಿಕ್ಕೆ ಬಿಡೋದು ಇದು ದೇವರ ಮೆಸ್ತಾನ? ಇವರ ಮನಸ್ಥಿತಿ ಆದರೂ ಹೇಗಿರುತ್ತೆ? ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳಷ್ಟು ಇದೆ. ಸೊ ಇವರು ಒಂದು ಕಡೆ ಸೈಕೋ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇವರ ಮೈಂಡ್ಸೆಟ್ ಆ ರೀತಿ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಹೌದು, ನಾವು ಈ ರೀತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಜನರಿಗೆ ಹಾನಿ ಉಂಟು ಮಾಡಿದ್ರೆ ನಮ್ಮನ್ನು ದೇವರು ಒಂದು ಸ್ವರ್ಗದಲ್ಲಿ ಇಡ್ತಾನೆ, ನಾವು ದೇವರ ಪಾಲಾಗಬಹುದು, ನಮ್ಮನ್ನು ದೇವರು ಕರೆದುಕೊಂಡು ಹೋಗ್ತಾನೆ, ನಾವು ದೇವರಾಗ್ತೀವಿ, ಈ ರೀತಿ ಇವರ ಆಲೋಚನೆಗಳು ಇರ್ತವೆ. ಆದರೆ ಇಂಥವ್ರಿಗೆ ಗೊತ್ತಿರೋದಿಲ್ಲ, ದೇವರು ಮೊದಲು ಧರೆಗಿಳಿದು ಬಂದರೆ ಮೊದಲು ಶಿಕ್ಷಿಸೋದು ಇಂಥವರನ್ನು. ಹೌದು, ಇದು ದೇವರ ಹೆಸರಿನಲ್ಲಿ ಮಾಡ್ತಕ್ಕಂತಹ ಕೃತ್ಯಗಳು ಇವು. ಏನಾದರೂ ದೇವರು ಧರೆಗಿಳಿದು ಬಂದರೆ ಕಪಾಳಕ್ಕೆ ಬಗಿದು ಹೇಳ್ತಾನೆ. ಸೊ ಏನು ಶಿಕ್ಷೆಯನ್ನು ಕೊಡಬೇಕಾಗಿರುತ್ತೆ ಅದನ್ನು ಶಿಕ್ಷೆಯನ್ನು ಕೊಟ್ಟು ಹೇಳ್ತಾನೆ, ಹೌದು ನನ್ನ ಹೆಸರನ್ನು ನೀವು ಹಾಳು ಮಾಡ್ತಾ ಇದ್ರಿ, ನನ್ನ ಹೆಸರನ್ನು ತೆಗೆದುಕೊಂಡು ಈ ರೀತಿ ಕೃತ್ಯವನ್ನು ಮಾಡ್ತಾ ಇದ್ರಿ, ಜೀವ ಕೊಡುವವು ನಾನು, ಜೀವ ತೆಗೆಯುವಂತಹ ಕೆಲಸ ನನ್ನ ಹೆಸರಿನಲ್ಲಿ ನೀವು ಮಾಡ್ತಾ ಇದ್ದೀರಿ ಅಂತ ಅದಕ್ಕೆ ಪ್ರತಿ ಉತ್ತರವನ್ನು ಕೊಡ್ತಾನೇನೋ ಅನ್ನಿಸ್ತಾ ಇದೆ. ಹೌದು, ಬರೀ ದೇವರ ಹೆಸರನ್ನು ತೆಗೆದುಕೊಳ್ತಾರೆ, ಈ ರೀತಿ ಕೃತ್ಯವನ್ನು ಮಾಡ್ತಾರೆ. ಯಾತಕ್ಕೆ ಬಂತು ಇಂತಹ ಜೀವನ? ಒಂದು ಒಳ್ಳೆಯ ರೀತಿಯಲ್ಲಿ ಲೈಫ್ ಲೀಡನ್ನು ಮಾಡ್ತಾಯಿದ್ರು, ಅದನ್ನು ಮಾಡ್ಕೊಂಡು ಹೋಗ್ಬೇಕು ತಾನೆ. ಈ ರೀತಿ ಮಾಡೋದ್ರಿಂದ ಏನಯ್ಯ ಇವ್ರಿಗೆ ಸಿಗುತ್ತೆ?
ಇಂತಹ ಎಲ್ಲ ಪ್ರಶ್ನೆಗಳು ಕ್ವಶನ್ ಮಾರ್ಕ್ಗಳು ತಲೆಯಲ್ಲಿ ಉಂಟಾಗ್ತವೆ. ಹೌದು, ಇಲ್ಲಿ ಅವರ ಕುಟುಂಬದಲ್ಲಿ ಯಾವ ಪರಿಸ್ಥಿತಿ ಬಂದಿರಬಹುದು, ಹೌದು ಅಲ್ಲಿರ್ತಕ್ಕಂತಹ ಕುಟುಂಬದ ಮುಖ್ಯಸ್ಥ ಏನಾದರೂ ತೀರಿ ಹೋಗಿದ್ರೆ ಅವರ ಮನೆ ನಡೆಯೋದು ಹೇಗೆ ಮುಂದಿನ ದಿನಗಳಲ್ಲಿ? ಇಂತಹ ಪರಿಸ್ಥಿತಿಗೆ ಕುಟುಂಬದವರು ಬೀದಿಗೆ ಬಂದು ಇಳಿದು ಬಿಡ್ತಾರೆ. ಅಂತಹ ಪರಿಸ್ಥಿತಿ ಅವ್ರಿಗೆ ಬಂದುಬಿಟ್ಟಿರುತ್ತೆ. ಆ ಆಲೋಚನೆಗಳು ಕೂಡ ಇಂಥವ್ರಿಗೆ ಇರೋದಿಲ್ಲ. ನಾವು ಇಂತಹ ಕೃತ್ಯವನ್ನು ಮಾಡಿದ್ರೆ ದೇವರು ನಮ್ಮನ್ನು ಸೇರಿಸ್ಕೊಳ್ತಾನೆ, ನಮಗೆ ದೇವರು ಸಿಕ್ಕಿಬಿಡ್ತಾನೆ, ದೇವರು ನಮಗೆ ಮೆಚ್ತಾನೆ ಅನ್ನುವಂತಹ ಆಲೋಚನೆಗಳು ಇರ್ತವೆ. ದೇವರಲ್ಲ, ರಾಕ್ಷಸಗಳು ಮೆಚ್ತಾರೆ. ನೀವು ಕೂಡ ರಾಕ್ಷಸರೇ ಅಂತ ಹೇಳ್ಬೋದು ಇಲ್ಲಿ. ಸೊ ದೇವರು ಒಂದು ಜೀವವನ್ನು ಉಳಿಸ್ಕೋದು ಇಲ್ಲಿ ಮೆಚ್ತಾನೆ ಹೊರತು ಅಳಿಸೋದ್ರಿಂದ ಅಲ್ಲ. ಅದನ್ನು ಜೀವ ಕೊಡುವಂತಹ ಶಕ್ತಿ ನಮ್ಮಲ್ಲಿಲ್ಲಪ್ಪ ಅಂದರೆ ಅದನ್ನು ಜೀವ ತೆಗೆಯುವಂತಹ ಶಕ್ತಿ ಕೂಡ ನಮ್ಮಲ್ಲಿ ಇರೋದಿಲ್ಲ. ಸೊ ನಾವು ಅದನ್ನು ಮಾಡಲಿಕ್ಕೆ ಹೋಗಬಾರದು. ಒಟ್ಟಾರೆಯಾಗಿ ಸ್ನೇಹಿತರೆ, ಈ ಒಂದು ತನಿಖೆ ಇನ್ನೂ ಕೂಡ ಮುಂದುವರಿತಾ ಇದೆ. ಸೊ ಕೆಂಪು ಕೋಟೆಯ ಸುತ್ತಮುತ್ತ ನಡೆದಿರತಕ್ಕಂತಹ ಘಟನೆ ಇದು. ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರತಕ್ಕಂತಹ ಒಂದು ಸ್ಥಳದಲ್ಲಿ ನಡೆದಿರತಕ್ಕಂತಹ ಘಟನೆ. CCTV ಕ್ಯಾಮ್ರಾಗಳಲ್ಲಿ ಎಲ್ಲವೂ ಕೂಡ ಸೆರೆ ಆಗ್ತಾ ಇದೆ. ಆದಷ್ಟು ಸರ್ಕಾರ ಬೇಗನೆ ಇದರ ಬಗ್ಗೆ ತನಿಖೆ ಮಾಡಿ ಅಂತ ನಾವು ಹೇಳಿಕ್ಕೆ ಅವಶ್ಯಕತೆ ಇಲ್ಲ. ಕೇಂದ್ರ ಸರ್ಕಾರ ಸುಮ್ಮನಂತರೂ ಕೊಂಡ್ರೋದೇ ಇಲ್ಲ. ಸೊ ನಾವು ಏನು ವಿಚಾರ ಮಾಡ್ತೀವೋ ಅದಕ್ಕೆ 100% ಹೆಚ್ಚಿನ ವಿಚಾರವನ್ನು ಕೇಂದ್ರ ಸರ್ಕಾರ ಮಾಡಿರುತ್ತೆ. ದೇಶದ ಕುತ್ತು ತರುವಂತಹ ಕೆಲಸ ಯಾರೇ ಮಾಡಿರಲಿ, ಅದು ನಾವೇ ಮಾಡಿದ್ರೂ ಸಹಿತ ಬಿಡುವಂತೆ ಕೇಂದ್ರ ಸರ್ಕಾರ ಇಲ್ಲ. ಸೊ ಮೊದಲಿನ ರಾಜ್ಯ ಸರ್ಕಾರವೇ ಬೇರೆ ಆಗಿತ್ತು, ಕೇಂದ್ರ ಸರ್ಕಾರವೇ ಬೇರೆ ಆಗಿತ್ತು. ಹಾಗೆ ಈಗ ನಮ್ಮ ಭಾರತ ಮೊದಲೇ ಬೇರೆ ಇತ್ತು, ಈಗೇ ಬೇರೆ ಇದೆ. ಸೊ ಮುಂದುವರಿತಕ್ಕಂತಹ ರಾಷ್ಟ್ರ ಇದು. ಅವ್ರು ತಿಳ್ಕೊಂಡಿಲ್ಲ, ಅದನ್ನು ತಿಳಿಸುವಂತಹ ಕೆಲಸ ಈಗ ಮಾಡ್ತಾರೆ. ಸೊ ಇಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇರುತ್ತೆ. ಆದಷ್ಟು ಭಾರತದಲ್ಲಿರ್ತಕ್ಕಂತಹ ಇಂತಹ ಕಿಡಿಗೇಡಿಗಳನ್ನು ವಾಶ್ ಮಾಡುವಂತಹ ಕೆಲಸ ಭಾರತ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ಇನ್ನಷ್ಟು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ತನಿಖೆ ಮಾಡಿ ಇದರ ಬಗ್ಗೆ ಒಂದು ದಂಡೆಯನ್ನು ಹಚ್ಚಬೇಕಾಗಿದೆ. ಇದಕ್ಕೆ ದಡನೆ ಸಿಗ್ತಾ ಇಲ್ಲ, ಆ ಕೆಲಸವನ್ನು ಮಾಡಬೇಕಾಗಿದೆ. ರಾಷ್ಟ್ರದಲ್ಲಿ ಯಾರೋ ಬರ್ತಾರೆ, ಇಂತಹ ಕೆಲಸಗಳನ್ನು ಮಾಡ್ತಾರೆ, ಕೆಲವೊಂದಿಷ್ಟು ಜನ ಸುಮ್ಮನಾಗ್ತಾರೆ, ಮತ್ತೆ ಮಾಡ್ತಾರೆ ಇಂತಹ ಕೆಲಸಗಳನ್ನು, ಮತ್ತೆ ಗಲಭೆ ಎಬ್ಬಿಸ್ತಾರೆ. ಈ ರೀತಿ ನಡೀತಾನೆ ಇರುತ್ತೆ. ಇದರಿಂದ ಜಾತಿ ಧರ್ಮಗಳಲ್ಲಿ ಕೂಡ ಭೇದ ಭಾವ ಉಂಟಾಗಿ ಜಾತಿ ಧರ್ಮಗಳ ನಡುವೆ ಈ ರೀತಿ ಗಲಭೆಗಳು ಉಂಟಾಗ್ಬಿಡುತ್ತೆ. ಸೊ ಈ ರೀತಿ ಆಗಬಾರದು ಅಂದರೆ ಇಂತಹ ಕಿಡಿಗೇಡಿಗಳನ್ನು ಆದಷ್ಟು ಗುಂಡಿಟ್ಟು ಹಾರಿಸಬೇಕಂತ ಸರ್ಕಾರದ ಬಳಿ ನಮ್ಮ ಮನವಿ. ಇಂತಹವರನ್ನು ಸಿಕ್ಕಿದ್ರೂ ಸಹಿತ ಸರ್ಕಾರ ಬಿಡೋದಿಲ್ಲ ಬಿಡಿ, ನಾವೇನು ಹೇಳುವಂಥ ಅವಶ್ಯಕತೆನೇ ಇಲ್ಲ. ಕೇಂದ್ರ ಸರ್ಕಾರ ಏನು ಅದು ಮಾಡಿ ಇದು ಮಾಡಿ ಅಂತ ನಾವು ಕ್ಲೂ ಕೊಡಬೇಕೇನಾಗಿಲ್ಲ. ಸಾಕಷ್ಟು ಒಂದು ಒಳ್ಳೆಯ ಕೆಲಸ ಮಾಡುವಂಥವ್ರು ಇದ್ದಾರೆ. ಸೊ ಅವ್ರು ಏನು ಮಾಡಬೇಕು ಅದನ್ನು ಪರಿಹಾರ ಕೊಡ್ತಾರೆ. ಇನ್ನು ಕೆಲವೊಂದಿಷ್ಟು ದಿನದಲ್ಲಿ ಇದರ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಎಂಥ ದೇಶಗಳನ್ನೇ ಬಿಟ್ಟಿಲ್ಲ, ಇನ್ನು ಎಂತಹ ದೊಡ್ಡ ಘಟನೆಗಳಾದಾಗೆ ಅದರ ಉತ್ತರವನ್ನು ಕೊಡೋದನ್ನು ನಾವು ತಪ್ಪಿಸಿಲ್ಲ. ಇದರ ಉತ್ತರ ಕೊಡಲಿಕ್ಕೆ ಭಾರತಕ್ಕೆ ಬರೋದಿಲ್ವಾ? ಸೊ ಇದರ ಹಿಂದೆ ಯಾರ್ಯಾರಿದ್ರಿ ನೀವು ತಿಳ್ಕೊಂಡ್ಬಿಡಿ, ನಿಮ್ಮನ್ನು ಉಳಿಗಾಲ ಇಲ್ಲ ಅಂತ ಹೇಳಿಬಿಟ್ಟು ಈಗ ಸ್ಪಷ್ಟಪಡಿಸ್ತಾ ಇದೆ ಕೇಂದ್ರ ಸರ್ಕಾರ. ಸ್ವತಃ ಮೋದಿ ಅವರೇ ಇದರ ಬಗ್ಗೆ ಸ್ಪಷ್ಟನೆಯನ್ನು ಮಾಧ್ಯಮದಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಸೊ ಆ ಒಂದು ಸ್ಥಳದಲ್ಲಿ ಕೂಡ ಇಲ್ಲಿ ಅಮಿತ್ ಶಾ ಅವರು ಕೂಡ ಭೇಟಿ ಕೊಟ್ಟಿದ್ದರು ಆ ಘಟನೆ ಆದ ಬಳಿಕ. ಸೊ ಏನೇನಿದೆ ಎಲ್ಲವೂ ಕೂಡ ಚೆಕ್ ಮಾಡಿಕೊಂಡು, ಸೊ ಏನೇನು ಗಾಯಗಳಾಗಿದ್ದಾವೆ, ಎಷ್ಟು ಜನಸಂಖ್ಯೆ ಸತ್ತಿದೆ, ಎಲ್ಲದರ ಬಗ್ಗೆನೂ ಕೂಡ ತನಿಖೆ ಆಗಿದೆ. ಈಗಾಗಲೇ ಸದ್ಯಕ್ಕೆ ತನಿಖೆ ನಡೀತಾ ಇದೆ ಇನ್ನೂ ಕೂಡ. ಸೊ ಇದು ಆದ ಮೇಲೆ ಏನು ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಗುತ್ತೋ ಅದರ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಸೊ ಒಟ್ಟಾರೆಯಾಗಿ ಈಗ ಇಂತಹ ಒಂದು ಘಟನೆ ನಡೆದಿದ್ದು ಬಹುತೇಕ ಬಹಳಷ್ಟು ಕಡೆ ಚರ್ಚೆ ನಡೀತಾ ಇದೆ. ಇಡೀ ದೇಶದಲ್ಲಿ ಅಷ್ಟೇ ಅಲ್ಲ, ಅನೇಕ ದೇಶಗಳಲ್ಲಿ ಕೂಡ ಇದರ ಬಗ್ಗೆ ಚರ್ಚೆ ನಡೀತಾ ಇದೆ. ಯಾಕಂದರೆ ದೇಶದ ರಾಜಧಾನಿಯಲ್ಲಿ ಈ ರೀತಿ ನಡೆಯುತ್ತೆ ಅಂದರೆ ಅದು ಹಗಲೇ 6:44 ಗಂಟೆಗೆ ಈ ಒಂದು ಘಟನೆ ನಡೆದಿರತಕ್ಕಂಥದ್ದು. ಇದಕ್ಕೆ ಪ್ರತಿಯುತ್ತರ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಕೊಡುತ್ತೆ ಅನ್ನುವಂತಹ ಭರವಸೆ ನಮಗಿದೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಲೇಟೆಸ್ಟ್ ಆದ ಅಪ್ಡೇಟನ್ನು ಪಡ್ಕೊಳ್ಳಿಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.